ಮಹತ್ತರವಾಗಿದ್ದಂತಹ ಪರಿಷತ್ ಎಲೆಕ್ಷನ್ ಮುಕ್ತಾಯವಾಗಿದೆ. ಮತದಾನ ಪ್ರಕ್ರಿಯೆ ಅಂತ್ಯವಾಗಿದೆ. ಇನ್ನೇನಿದ್ರೂ ಸಹ ರಿಸಲ್ಟ್ ಒಂದೇ ಬಾಕಿ ಇದೆ. ಎಲ್ಲರೂ ಸಹ ರಿಸಲ್ಟ್ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ಎಲ್ಲ 222 ಶಾಸಕರು ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಕೊನೆಯ ಮತದಾನವನ್ನ ಬಸವರಾಜ ರಾಯರೆಡ್ಡಿ ಅವರು ಮಾಡಿದ್ದಾರೆ. ಜಿಟಿ ದೇವೇಗೌಡರು ಫಸ್ಟ್ ವೋಟ್ ಮಾಡ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ಲಾಸ್ಟ್ ವೋಟನ್ನು ಬಂದ್ ಮಾಡಿದ್ದಾರೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗುತ್ತೆ. 1 ಗಂಟೆ ಮುಂಚಿತವಾಗಿಯೇ ಮತದಾನ ಮುಕ್ತಾಯವಾಗಿದೆ. 4 ಗಂಟೆಗೆ ಮುಕ್ತಾಯ ಆಗಬೇಕಾಗಿತ್ತು ವೀಕ್ಷಕರೇ, ಆದರೆ 3 ಗಂಟೆಗೆ ಎಲ್ಲಾ ಶಾಸಕರು ಬಂದು ತಮ್ಮ ವೋಟನ್ನು ಚಲಾವಣೆ ಮಾಡಿ ಹೋಗಿದ್ದಾರೆ. ಪರಿಷತ್ ಎಲೆಕ್ಷನ್ ತೀವ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ಎಲೆಕ್ಷನ್ ಇದು. ನೋಡಿ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಫಸ್ಟ್ ಎಲೆಕ್ಷನ್ ಇದು. ಅವರ ಒಂದು ನೇತೃತ್ವದಲ್ಲಿ ಪಕ್ಷ ಎದುರಿಸ್ತಾ ಇರತಕ್ಕಂಥ ಫಸ್ಟ್ ಎಲೆಕ್ಷನ್ ಇದು. ಎರಡನೆಯದು ಎನ್.ಡಿ.ಎ ಮೈತ್ರಿಕೂಟದ ನಾಯಕರುಗಳು ಮತ್ತು ಎನ್.ಡಿ.ಎ ಮೈತ್ರಿಕೂಟದ JDS ಮತ್ತು BJP ಎಲೆಕ್ಷನ್ ಅನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ರಿಸಲ್ಟ್ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ BJP ಮತ್ತು JDS ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಈ ಎಲೆಕ್ಷನ್ ಅನ್ನ ಅಂತ. ಆದರೆ ಕಾಂಗ್ರೆಸ್, ಅದರಲ್ಲೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಂತೂ ಇದನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈಗ ಎಲ್ಲ 222 ಶಾಸಕರು ಬಂದು ವೋಟ್ ಮಾಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಲಾಸ್ಟ್ ಬಂದು ವೋಟ್ ಮಾಡಿದ್ದಾರೆ. ಫಸ್ಟ್ ಇವತ್ತು ಜಿಟಿ ದೇವೇಗೌಡರು ವೋಟ್ ಮಾಡಿದರು. ಆಮೇಲೆ ಇವತ್ತು ಅಡ್ಡ ಮತದಾನ ಆಗೋಗ್ಬೋದು, ಏನೇನೋ ಆಗೋಗ್ಬಿಡ್ಬಹುದು. ಬೇರೆ ಪಕ್ಷದ ಚಿಹ್ನೆಯಡಿ ಗೆದ್ದಿರ್ತಕ್ಕಂತಹ ಶಾಸಕರುಗಳು ಬೇರೆ ಯಾವುದೋ ಪಕ್ಷಕ್ಕೆ ವೋಟ್ ಮಾಡಿಬಿಡ್ಬೋದು. ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಇತ್ತು. ಆ ಎಲ್ಲ ಪ್ರಶ್ನೆಗಳಿಗೂ ನಿಜಕ್ಕೂ ಉತ್ತರ ಸಿಕ್ಕಿದೆಯಾ ಗೊತ್ತಿಲ್ಲ. ಇನ್ನು 1 ಗಂಟೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 5 ಗಂಟೆಗೆ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೆ ವೀಕ್ಷಕರೇ, ಇವತ್ತಿನ ಎಲೆಕ್ಷನ್ನಲ್ಲಿ 222 ಶಾಸಕರೇನಿದ್ರಲ್ಲ, ಈ 222 ಶಾಸಕರುಗಳ ಪೈಕಿ ಒಂದು 4 ರಿಂದ 5 ಜನ ಶಾಸಕರು ತುಂಬ ಕುತೂಹಲವನ್ನು ಹೆಚ್ಚು ಮಾಡಿದ್ರು. ಎಲ್ಲರೂ ಅವ್ರ ಕಡೆಗೆ, ನೀವು 222 ಶಾಸಕರುಗಳ ಕಡೆಗೆ ಕ್ಯಾಮ್ರಾ ತಿರುಗಿಸೋದಕ್ಕಿಂತ ನಿರ್ದಿಷ್ಟವಾಗಿ ಒಂದು 4 ರಿಂದ 5 ಶಾಸಕರುಗಳ ಕಡೆಗೆ ಕ್ಯಾಮ್ರಾ ತಿರುಗಿತ್ತು. ಏನು ಮಾಡ್ಬೋದು ಅವರು, ಅವರ ಪ್ರತಿಕ್ರಿಯೆ ಏನಾಗಿರಬಹುದು, ಯಾರಿಗೂ ವೋಟ್ ಹಾಕಿರಬಹುದು. ಯಾಕಂದರೆ ಸೀಕ್ರೆಟ್ ವೋಟಿಂಗ್ ಇದು ಗೌಪ್ಯ ಮತದಾನ. ಹಾಗಾಗಿ ಅವರ ನಡೆ ಮತ್ತು ನುಡಿ ಯಾವ ರೀತಿಯಾಗಿರ್ಬೋದು, ಯಾರಿಗೆ ಅವರ ಹಕ್ಕು ಹೋಗಿದೆ, ಮತ ಹೋಗಿದೆ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳಿತ್ತು. ಅದರಲ್ಲಿ ಫಸ್ಟು ಜಿಟಿ ದೇವೇಗೌಡರು ಯಾರಿಗೂ ವೋಟ್ ಹಾಕಿರಬಹುದು ಅನ್ನುವ ಪ್ರಶ್ನೆ ಇದೆ. ಇನ್ನು ರಿಸಲ್ಟ್ ಬಂದ ಮೇಲೆ ಅದು ಗೊತ್ತಾಗುತ್ತೆ. ಎರಡನೆಯದು ಯತ್ನಾಳ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು BJPಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಶಾಸಕರು, ಅವರು ಯಾರಿಗೂ ವೋಟ್ ಮಾಡಿದ್ದಾರೆ. ಮೂರನೇದು ಎಸ್ ಟಿ ಸೋಮಶೇಖರ್ ಅವರು BJPಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಶಾಸಕರು. ಎಗೈನ್ ಶಿವರಾಮ್ ಹೆಬ್ಬಾರ್ ಅವರು. ಸೊ ಇವರು ಯಾರಿಗೂ ವೋಟ್ ಮಾಡಿದ್ದಾರೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇತ್ತು. ಸೊ ಒಂದು 4 ರಿಂದ 5 ಜನ MLAಗಳೇನಿದ್ದಾರಲ್ಲ, ಇವರ ವೋಟ್ ಯಾರ ಕಡೆಗೆ ಹೋಗಿದೆ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು. ಎರಡನೆಯದು, ಎಲ್ಲೋ ಒಂದು ಕಡೆ JDS ಯುದ್ಧಕ್ಕೂ ಮುಂಚಿತವಾಗಿಯೇ ಶಸ್ತ್ರಗಳನ್ನು ತ್ಯಾಗ ಮಾಡಿಬಿಡ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಯಾಕೆಂದರೆ JDSನ ಗೋವಿಂದರಾಜು ಅವರೇನಿದ್ದಾರೆ ಕ್ಯಾಂಡಿಡೇಟು, ಪ್ರಾರಂಭಿಕ ಹಂತದಲ್ಲಿ JDS ಕ್ಯಾಂಡಿಡೇಟನ್ನು ಹಾಕುವಂಥ ಸಂದರ್ಭದಲ್ಲಿ ತೋರಿಸಿದಂಥ ಉತ್ಸಾಹ ಇದೆಯಲ್ಲ, ಕ್ರಮೇಣವಾಗಿ ಬರ್ತಾ ಅದು ನಿನ್ನೆಯಿಂದ ಎಲ್ಲೋ ಒಂದು ಕಡೆ JDS ಮಂಕಾಗ್ಬಿಡ್ತು ಈ ವಿಚಾರದಲ್ಲಿ ಅನ್ನುವಂಥದ್ದು ಒಂದು ರೀತಿಯಾಗಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ವೀಕ್ಷಕರೇ. ಸೊ ಹಾಗಾಗಿ ವೆಯ್ಟ್ ಮಾಡೋಣ, ಇನ್ನು 1 ಗಂಟೆಯಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ.